ಫೈನಲಿ ನಾವು ಇವತ್ತು ಬಿತ್ತಿದ್ವಿ. ಡೇ 18 ಆಫ್ ಫಾರ್ಮಿಂಗ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ನನ್ ಮಾರ್ನಿಂಗ್ ಸೇಮ್ ಅದೇ ಕೆಲ್ಸ, ದುಡಿಮೆಯೇ ದೇವ್ರು. ಕೆಲ್ಸ ಯಾವ್ದಾದ್ರೇನು ಕತ್ತೆ ತರ ದುಡಿ, ಕುದುರೆ ತರ ಓಡು ಅಷ್ಟೇ. ಬಿತ್ತಾಕ್ ಬೇರೆ ಹೋಗೋದು ಗೊತ್ತಲ್ಲ ನಮ್ ಕೆಲ್ಸ. ಟ್ರೈಲರ್ ಹಾಕೊಂಡು ಅದ್ರಲ್ಲೂ ಸಾಹಸ, ಅಡ್ಬಾರ್ ಇಲ್ದೇನೆ ಹೆಂಗೆ ಅಲ್ಲ. ಟ್ರೈಲರ್ ಹಾಕಿದ್ಮೇಲೆ ನೆನ್ಪಾಯ್ತು ಬೇರೆದು ಅಡ್ಬಾರು ಮೇಲಿದೆ ಅಂತ. ಅದನ್ನ ತಗೊಂಡ್ ಬಂದು ಹಾಕಿ ನಾನು ನಮ್ಮ ಅಣ್ಣ ಸೇರಿ 10 ಚೀಲ ಗೊಬ್ಬರ ಬೀಜ ಟ್ರೈಲರ್ಗೆ ಹಾಕಿ ನಿಲ್ಸಿದ್ವಿ. ನಮ್ಮ ಅಪ್ಪಾಜಿನೂ ಇನ್ನೊಂದ್ ಟ್ಯಾಕ್ರಿಲಿ ಕಲ್ಟಿವೇಟ್ರು ಸಾಲ್ ಮುಚ್ಚೋದು ಹಾಕೊಂಡ್ ಬಂದ್ರು. ಹೊಲಕ್ಕೆ ಪೂಜೆಗೆ ಅಂತ ಹಣ್ಣು ನೀರು ಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ನೋಡ್ರಿ 2 ಕ್ಯಾನ್ ಕ್ಯಾಪ್ ಇಲ್ದೆ ಒಬ್ನೇ ತಂದಿನಿ. ಹೆಂಗೆ ನಾವು ಈ ತರ ಸಾಹಸ ಅವಾಗ ಮಾಡ್ತೀನಿ. ಟ್ಯಾಕ್ಟ್ರಲ್ಲಿ ಅವ್ರು ಹೋದ್ರು, ಬೈಕಲ್ಲಿ ನಾನು ಹೋದೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ನಮ್ ಸಂಪ್ರದಾಯ ಪ್ರಕಾರ ಪೂಜೆ ಪುನಸ್ಕಾರ ನಾನೇ ಮಾಡ್ದೆ. ನಮ್ಮ ಅಮ್ಮಂಗೆ ಅದ್ಯಾರೋ ಸ್ವಾಮಿ ಮುಂದಿನ ಮಠಾಧಿಪತಿ ಆಗೋ ಎಲ್ಲಾ ಲಕ್ಷಣ ನಿಮ್ ಮಗನ ಹತ್ರ ಇದಾವೆ, ಒಂದ್ ಕುದುರೆ ಕೊಡ್ಸ್ರಿ ಮಠಕ್ಕೆ ಅಂದ್ರಂತೆ. ಅದನ್ನ ನನ್ನ ಹತ್ರ ಬಂದ್ ಹೇಳಿದ್ರು. ಗಜಕೇಸರಿ ಮೂವಿಲಿ ಯಶು ಆನೆ ತರಕಂತ ಹೋಗಿ ಒಂದ್ ಹುಡುಗಿ ಪಟಾಯಿಸ್ಕೊಂಡ, ನಾನು ಕುದುರೆ ತರಕಂತ ಹೋಗಿ ಪಟಾಯಿಸ್ಕೊಂತೀನಿ. ನಾವು ಬಿತ್ಬೇಕಾರ ಅಂತೂ ಫುಲ್ಲು ಮಳೆ ಮೋಡ ಆಗಿತ್ತು, ಎಲ್ಲಿ ಹಾಳಾಗುತ್ತೋ ಅಂತ ಬೇಜಾರಾಗಿತ್ತು. ಸದ್ಯ ಚೂರ್ ಬಂದು ಎಲ್ಲ ಕ್ಲಿಯರ್ ಆಯ್ತು. ಅದೇ ಖುಷಿಗೆ ನಾನು 50 kg ಗೊಬ್ಬರನ ಎಚ್ಚೆತ್ ಹಾಕಿದೆ. ಈ ಸರಿ ಬೇರೆ ಮಳೆಗಾಲ ಚೆನ್ನಾಗ್ ಬರ್ತಿಲ್ಲ, ಮುಂದೆ ಏನ್ ಕತ್ತೇನೋ ಏನೋ. ಅಲ್ಲಿ ಒಬ್ರು ಅಕ್ಕ ಎಲ್ಲಿ ನಮ್ದು ಲಾಗ್ ಮಾಡ್ತೀಯಾ ಅಂತ ಭಯ ಆಗುತ್ತೆ ಅಂದ್ರು. ನಾನು ಎಲ್ಲೇ ಹೋಗ್ಲಿ ಯಾರ್ದು ವಿಡಿಯೋ ಮಾಡಲ್ಲ, ಭಯ ಪಡ್ಬೇಡಿ. ಗೊತ್ತು ನನ್ಗೆ ನಮ್ಮ ಹಳ್ಳಿಲಿ ವಿಡಿಯೋ ಅಂದ್ರೆ ಎಲ್ರು ಓಡ್ತಾರೆ ಅಂತ, ಅದಕ್ಕೆ ನಾನು ಯಾರ್ದು ವಿಡಿಯೋ ಮಾಡಕ್ ಹೋಗಲ್ಲ. ನಂದು ಅಂಡ್ ನಾನು ಮಾಡೋ ಕೆಲಸ ನೇಚರು ಚೆನ್ನಾಗಿರೋ ಕ್ಲಿಪ್ಸ್ ಅಷ್ಟೇ ತೆಗಿಯೋದು ನಾನು. ಅದನ್ನ ಬಿಟ್ಟು ನಾನು ಬೇರೆ ಯಾರ್ದು ವಿಡಿಯೋ ಮಾಡಲ್ಲ. ಮತ್ತೆ ಮಧ್ಯಾಹ್ನ ನನ್ನ ಡ್ಯೂಟಿಗೆ ಬರ್ಬೇಕಲ್ಲ, ಅದಕ್ಕೆ ಬಂದು ನನ್ನ ಡ್ಯೂಟಿಗೆ ಲಾಗಿ ಕೊನೆಗೂ ಇದಕ್ಕೆ ಮುಕ್ತಿ ಆಯ್ತಪ್ಪ. ಇನ್ಮೇಲೆ ಅದೆಷ್ಟಾದ್ರೂ ಗಾಳಿ ಬರ್ಲಿ. ಡ್ಯಾಡೀಸ್ ಹೋಮ್ 2 ದಿನ ಆಯ್ತು ಜಿಮ್ಗೆ ಹೋಗಕ್ಕೆ ಆಗಿಲ್ಲ. ಇನ್ನ ಶೀತ ಜ್ವರ ಬಾಡಿ ಪೇನ್ ತುಂಬಾನೇ ಇದೆ, ಅದಕ್ಕೆ ಹೋಗಿ ತೋರ್ಸ್ಕೊಂಡೆ. ಬೆಳಗ್ಗೆ ಚೆನ್ನಾಗೇ ಇರುತ್ತೆ, ಮಧ್ಯಾಹ್ನ ಆದ್ಮೇಲೆ ಜಾಸ್ತಿ ಆಗುತ್ತೆ. ಸೊ ಈ ಟೈಮಲ್ಲಿ ರೆಸ್ಟ್ ಕೊಡ್ಬೇಕು, ಇಲ್ಲ ಅಂತ ಅಂದ್ರೆ ಮಸಲ್ ರಿಕವರಿ ಡಿಸ್ಟರ್ಬ್ ಆಗುತ್ತೆ. ಆಕ್ಚುಲಿ 2 ಇಯರ್ ಹಿಂದೆ ಇಷ್ಟಾದ್ರೆ ಸಾಕು, 2 ದಿನ ಮಲಗ್ತಿದ್ದೆ. ಇವಾಗ ಅಷ್ಟೆಲ್ಲ ಸೀನ್ ಇಲ್ಲ, ಸ್ವಲ್ಪ ಟಯರ್ಡ್ ಆಗುತ್ತೆ ಅಷ್ಟೇ. ಸಿಗುವ ನಾಳೆ, ಬಾಯ್ ಬಾಯ್.